guys, welcome back to my channel. I hope you all are fine and safe. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಕೆಲವೊಂದು ವಸ್ತುಗಳನ್ನು ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಡೆಕೋರೇಟಿವ್ ಥಿಂಗ್ಸು, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪಾಟ್ಸ್ ಆಗಿರ್ಬೋದು, ಒಂಥರ ಗನಿ ಬ್ಯಾಗ್ ರಿಲೇಟೆಡ್ ಬ್ಯಾಗ್ಗಳು, ಅದೆಲ್ಲ ನಾನು ತಂದಿಟ್ಕೊಂಡು ಅದನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಅದನ್ನು ನಾನು ತಂದಿಟ್ಟು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಅದನ್ನು ಮೀಶೋದಿಂದ ಎಲ್ಲ ಪ್ರಾಡಕ್ಟ್ಸು ಬಂದಿರಲಿಲ್ಲ. ಸೊ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ಎಲ್ಲ ಪ್ರಾಡಕ್ಟ್ಸು ಬಂದಿದೆ. ಆ ಪ್ರಾಡಕ್ಟ್ಸ್ನೆಲ್ಲ ನಾನು ಹೇಗೆ ಅರೇಂಜ್ ಮಾಡ್ತಾ ಇದ್ದೀನಿ, ಒಂದು ಕಾರ್ನರ್ನ ಎಷ್ಟು ನೀಟಾಗಿ ನಾವು ಅರೇಂಜ್ ಮಾಡಿಬಿಟ್ಟು ಇನ್ನೊಂದು ರೀಕ್ರಿಯೇಟ್ ಮಾಡಿ ಒಂದು ಲುಕ್ ಕೊಡ್ಬೋದು, ಒಂದು ವಾಲೇ ಆಗಿರ್ಬೋದು, ಒಂದು ವಿಂಡೋನೇ ಆಗಿರ್ಬೋದು, ಆ ಪ್ಲೇನ್ ಲುಕ್ಕನ್ನು ಎಷ್ಟು ಅಟ್ರಾಕ್ಟಿವ್ ಲುಕ್ಕಾಗಿ ಮಾಡ್ಬೋದು, ಯಾವ್ಯಾವ ಕಾರ್ನರ್ಸ್ನ ಇನ್ನೂ ಎಷ್ಟು ಒಂಥರ ಇಷ್ಟ ಆಗುವಂತಹ ನೇಚರ್ ರಿಲೇಟೆಡ್ ಆಗಿ, ಗ್ರೀನರಿ ರಿಲೇಟೆಡ್ ಆಗಿರೋಂತಹ ಲುಕ್ಗಳನ್ನ ನಾವು ಹೇಗೆ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ನನಗೆ ಯೂಶ್ವಲಿ ಈ ಥರ ರೀಕ್ರಿಯೇಟ್ ಮಾಡೋಂಥದ್ದು ತುಂಬ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಯಾವಾಗಲೂ ರೀಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಥರ ಥಿಂಗ್ಸ್ ಕೆಲವೊಂದು ತಂದಾಗ, ಒಂದು ಪ್ಲೈನ್ ವಾಲ್ಸ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ವಾಲ್ಸ್ಗಳು, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಗಳು ಕೊಟ್ಟಾಗ ಎಷ್ಟು ಲುಕ್ಕಾಗಿ ಕಾಣುತ್ತೆ ಅನ್ನೋದು ಅದನ್ನೆಲ್ಲ ತೋರಿಸ್ಬೋದು. ನಾನು ನಿಮಗೆ ಅದನ್ನೆಲ್ಲ ಇಟ್ಕೊಂಡು ಇರೋ ವಸ್ತುಗಳಲ್ಲೇ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಬೋದು ಅಂತ ತೋರಿಸ್ತೀನಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಬಿ ದಿ ಫಸ್ಟ್ ಪರ್ಸನ್ ಟು ವ್ಯೂ ಮೈ ಅಪ್ಕಮಿಂಗ್ ವೀಡಿಯೋಸ್. ಈಗ ತಡ ಮಾಡೋದು ಬೇಡ, ಅದೇನೇನು ಪ್ರಾಡಕ್ಟ್ಸ್ ತಂದಿದ್ದೆ, ಹೆಂಗಿತ್ತು, ಇವತ್ತಿನ ದಿನ ನನ್ನ ಹೆಂಗೆ ಟೈಮ್ ಸ್ಪೆಂಡ್ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ. ಜಸ್ಟ್ ಮೂವ್ ಆನ್ ಟು ದಿ ವಿಡಿಯೋ. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಒಂದು ಹಾಲಿನ ವಿಂಡೋ ಲುಕ್ನ ನಾವು ಹೆಂಗೆ ರೀಕ್ರಿಯೇಟ್ ಮಾಡಿದ್ವಿ ಅಂತ. ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಶಾಲ್ ಮಾರ್ಟಿಗೆ ಹೋದಾಗ ಕೆಲವೊಂದು ಪ್ರಾಡಕ್ಟ್ಸ್ನ ತಂದಿದ್ದೆ. ಕರ್ಟನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಡೆಕೋರೇಟಿವ್ ಐಟಮ್ಸು, ಗ್ರೀನ್ ಕ್ರೀಪರ್ಸು, ಡ್ಯೂಪ್ಲಿಕೇಟ್ ಕ್ರೀಪರ್ಸ್, ಅದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಹಿಂಗೆ ಮಾಡ್ಬೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನು ನೀವು ಯಾರು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ಅದನ್ನು ಕೂಡ ನೋಡ್ಬೋದು. ಇದು ನಾನು ಸೆಕೆಂಡ್ ವಿಡಿಯೋ ಮಾಡ್ತಾ ಇರೋದು. ಈ ಸೆಕೆಂಡ್ ವಿಡಿಯೋದಲ್ಲಿ ನಾನು ಏನೇನು ಥಿಂಗ್ಸ್ ತಂದಿದ್ದೆ, ಮೀಶೋದಿಂದ ಏನೇನು ತರಿಸಿದ್ದೆ, ಅದು ಪ್ರತಿಯೊಂದು ನಾನು ನಿಮಗೆ ಏನು ಡೀಟೇಲ್ಸ್ ಕೊಡ್ತೇನೆ. ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ವಸ್ತುಗಳನ್ನ ಇಟ್ಕೊಂಡು ನಾವು ಯಾವ ಥರ ಅರೇಂಜ್ ಮಾಡ್ಬೋದು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ನಾನು ಆಲ್ಮೋಸ್ಟ್ ಗ್ರೀನರಿ ಗಾರ್ಡನ್ ಐಟಮ್ಸ್ ಥರ ತಂದಿದ್ದೆ. ಒಂದು ಕ್ರೀಪರ್ ಆಗಿರ್ಬೋದು, ಇನ್ನೊಂದು ಗ್ರಾಸ್ ಥರ ಒಂದು ಪಾಟು, ಆಮೇಲೆ ಗನ್ನಿ ಬ್ಯಾಗ್ಸಲ್ಲಿ ಬ್ಯಾಸ್ಕೆಟ್ಸ್ ಮಾಡಿರೋಂತಹದ್ದು ಒಂದು 3-4 ಬ್ಯಾಸ್ಕೆಟ್ಸ್ನ ತಂದಿದ್ದೆ. ಪುಟ್ಟು ವೈಟ್ ಕಲರ್ ಪಾಟ್ಸ್ಗಳು ಕೂಡ ತಂದಿದ್ದೀನಿ. ಇದರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿಬಿಟ್ಟು ಇಡೋಣ ಅಂದ್ಕೊಂಡು. ನನಗೆ ಈ ಗನ್ನಿ ಬ್ಯಾಸ್ಕೆಟ್ಸ್ ಮಾತ್ರ ತುಂಬ ಇಷ್ಟ ಆಯಿತು. ಎಂಥವ್ರಿಗೂ ನೋಡಿದ್ರೆ ಖುಷಿ ಆಗುತ್ತೆ, ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅದು. ನಿಮಗೂ ಇಷ್ಟ ಆಯಿತಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಆಲ್ಮೋಸ್ಟ್ ಪರ್ಸ್ನಲಿ ಫೇವ್ರೇಟ್ ಆಗಿದ್ದು ಈ ಥರ ಬ್ಯಾಸ್ಕೆಟ್ಸಿಂದ ತುಂಬ ಇಷ್ಟ ಆಗಿದ್ದು ನನಗೆ. ಬನ್ನಿ ಇವಾಗ ಹೆಂಗೆ ಅರೇಂಜ್ ಮಾಡೋದು ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ನಾನು ಈ ಥರದ 3 ಹುಕ್ಸ್ನ ಹಾಕಿಟ್ಟಿದ್ದೀನಿ. ಇಲ್ಲಿಗೊಂದು ಮತ್ತು ಇಲ್ಲಿಗೊಂದು ಈ ಥರ ಒಂದು ಹುಕ್ಸ್ಗಳನ್ನು ಹಾಕಿಟ್ಟಿದ್ದೀನಿ. ಆಮೇಲೆ ಈ ಥರ ಬ್ಯಾಸ್ಕೆಟ್ಸ್ ಎಲ್ಲ ನಾನು ಆ್ಯಕ್ಚುಲಿ ಮೀಶೋಲ್ಲಿ ತರಿಸಿದ್ದೆ. ಈ ಥರದ್ದು ಒಂದು 4 ಬ್ಯಾಸ್ಕೆಟ್ಸ್ ತರಿಸಿದ್ದೀನಿ. ಆ್ಯಕ್ಚುಲಿ ಈ ಬ್ಯಾಸ್ಕೆಟ್ಸ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಈ ಥರ ಹಿಂಗೆ ಬೋರ್ಡರ್ ಇರುವಂತಹ ಬ್ಯಾಸ್ಕೆಟ್ಸ್ ಇದು. ಈ ಥರದ್ದು 4 ತರಿಸಿದ್ದೆ. ಅದರಲ್ಲಿ ಇವಾಗ ಇಲ್ಲಿ 3 ಮಾತ್ರ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು, ಅದಕ್ಕೆ ಬರೀ 3 ಮಾತ್ರ ಹಾಕೋಣ ಅಂತ. ಸೊ ಈಗ ನಾನು ಇಲ್ಲಿ ಈ ಬ್ಯಾಸ್ಕೆಟ್ ಒಂದೊಂದೇ ಈ ಥರ ಹ್ಯಾಂಗ್ ಮಾಡಿ ಚೆಕ್ ಮಾಡ್ತೀನಿ ಹೆಂಗೆ ಕಾಣ್ತಿದೆ ಅಂತ. ಬಿಗ್ ಒನ್ ನಾನು ಇಲ್ಲಿ ಸೆಂಟರಿಗೆ ಇಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಒನ್ನ ಆ ಕಡೆ ಪಕ್ಕದಲ್ಲಿ ಇಡೋಣ ಅಂತ ಹಿಂಗೆ ಇಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಾಣ್ತಿದ್ಯಾ? ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ. ಇರೋಂಥದ್ದು ಈ 2 ಗ್ರಾಸ್ ಬಂಚ್ ಇರೋಂಥ ಬಾಲ್ಸ್ಗಳೆಲ್ಲರೂ ನೋಡಿರ್ತೀರ, ಯೂಶಲಿ ಮೀಶೋಲೆಲ್ಲ ಇರುತ್ತೆ. ಇದಕ್ಕೆ ನಾನು ಬೇರೆ ಪಾಟ್ಸ್ ಎಲ್ಲ ಹಾಕಿ ನೋಡಿದೆ, ಅಷ್ಟೊಂದು ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಈ ಥರ ಪುಟ್ಟು ಪಾಟ್ಸ್ ಎಲ್ಲ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಇದನ್ನು ಜಸ್ಟ್ ಹಂಗೆ ಇಟ್ಟು ನೋಡಿದೆ, ಇದು ಒಂಥರ ಮುಳುಗೋಗ್ತಿತ್ತು, ಅಷ್ಟೊಂದು ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಅದಕ್ಕೆ ನನಗೆ ಅದಕ್ಕಿಂತ ಈ ಥರ ಗ್ರಾಸಿಂದ ಆದರೆ ತುಂಬ ಚೆನ್ನಾಗಿ ಆಗುತ್ತಲ್ಲ ಅಂತ ಹೇಳಿ ನಾನು ಈ ಥರ ಗ್ರಾಸಿಂದ ಯೂಸ್ ಮಾಡೋಣ ಅಂದ್ಕೊಂಡೆ. ಇದನ್ನು ನಾನು ಇಟ್ಟು ನೋಡಿದಾಗ ಕಂಪ್ಲೀಟಾಗಿ ಮೇಲ್ಗಡೆನೇ ಕಾಣ್ತಿತ್ತು. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಅದಕ್ಕೆ ಹಾಗೆ ಮಾಡೋಣ ಅಂದ್ಕೊಂಡೆ. ಇಲ್ಲೂ ಕೂಡ ಅದೇ ಥರ 2 ಸೈಡು ಇಟ್ಟೆ. 3 ಸೈಡು ಅದನ್ನೇ ಇಟ್ಟರೆ ಚೆನ್ನಾಗಿ ಅನಿಸಲ್ಲ ಅನಿಸ್ತಿತ್ತು. ಆಮೇಲೆ ನನ್ನ ಹತ್ರ ಈ ಥರದ್ದೊಂದು ಕ್ರೀಪರ್ ಇತ್ತು. ನಾನು ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರದ್ದೊಂದು ಕ್ರೀಪರ್ ತರಿಸ್ಕೊಂಡಿದ್ದೆ. ಆ ಪೇಪರ್ನೇ ಯಾಕೆ ಇಡಬಾರ್ದು ಅಂತ ಹೇಳ್ಕೊಂಡು ಅದನ್ನೇ ಈ ಥರ ಉಲ್ಟಾ ಮಾಡಿ ಇಟ್ಟು ನೋಡೋಣ ಅಂತೇಳಿ ಚೆಕ್ ಮಾಡಿದೆ. ಸೊ ಅದು ಒಂಥರ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಹಿಂಗೆ ಉಲ್ಟಾ ಮಾಡಿ ಈ ಥರ ಕ್ರೀಪರ್ಸ್ ಇಟ್ಟರೆ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಟೆ. ನೋಡಿ, ಚೆನ್ನಾಗಿ ಕಾಣ್ತಿದೆ ಅದು. ಅದ್ರ ಮಧ್ಯದಲ್ಲಿ ಬೇಕಾದರೆ ಈ ಪಾಟ್ಸ್ ಇಡೋಣ ಅಂತೇಳಿ ಹಿಂಗೆ ಐಡಿಯಾ ಮಾಡಿದೆ. ಅದನ್ನು ಕಂಪ್ಲೀಟ್ ಫಿನಿಶ್ ಆದಮೇಲೆ ಅದು ಒಂಥರ
ಸೂಪರಾಗಿ ಕಾಣ್ತಿತ್ತು, ಕ್ಲಾಸ್ ಲುಕ್ ಬರ್ತಿತ್ತು. ಅದಕ್ಕೆ ಯಾಕೆ ಅದೇ ಥರ ಬಿಡಬಾರ್ದು ಅಂತ ಅನ್ಕೊಂಡು ಹಾಗೆ ಬಿಟ್ಟೆ. ಒಂಥರ ಚೆನ್ನಾಗಿ ಕಾಣ್ತಿತ್ತು ಅದು ಬಿಟ್ಟಾಗ. ನೋಡಿ ಚೆನ್ನಾಗಿ ಕಾಣ್ತದೆ ಅಲ್ವಾ. ಇನ್ನು ನಿಮ್ಗೆ ನಾನು ಹತ್ರದಿಂದ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ಈಗ ಇದು ಫಸ್ಟ್ ಡೆಕೋರೇಷನ್ ಲುಕ್ ಆಯ್ತು. ಇದೊಂದು ಕಾರ್ನರ್ ಲುಕ್ ಕಾಣ್ತಾ ಇದೆ. ಈಗ ಇನ್ನೊಂದು ಕಾರ್ನರ್ ಲುಕ್ ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ವೈಟ್ ಕಲರ್ ಕರ್ಟನ್ಸ್ ನ ತಗೊಂಡು ನಾನು ಈ ತರ ವೈಟ್ ಕಲರ್ ಕರ್ಟನ್ಸ್ ನ ಅರೇಂಜ್ ಮಾಡ್ಕೊಂಡು ಎರಡು ಸೈಡು ನಾನು ವೈಟ್ ಕಲರ್ ಕರ್ಟನ್ ನ ತಗೊಂಡಿದ್ದೀನಿ. ಹಿಂಗೆ ಲಾಂಗ್ ಕರ್ಟನ್ಸ್ ನ ತಗೊಂಡಿದ್ದೀನಿ ನಾನು. ಆ ಲಾಂಗ್ ಕರ್ಟನ್ಸ್ ಗೆ ಥ್ರೆಡ್ ಕರ್ಟನ್ಸ್ ಕೂಡ ಬರುತ್ತೆ. ಈ ತರ ಥ್ರೆಡ್ ಕರ್ಟನ್ಸ್ ನ ತಗೊಂಡು ಇಲ್ಲಿ ಒಂದನ್ನು ಫಸ್ಟ್ ಹಾಕಿ ಆಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಪೋಲ್ ಇಟ್ಟಿದ್ದೀನಿ. ಈ ಥರ ಥ್ರೆಡ್ ಕರ್ಟನ್ಸ್ ಆ್ಯಕ್ಚುಲಿ ಇದೊಂಥರ ಲುಕ್ಕು. ವಿಂಡೋಗೆ ಒಂಥರ ಪ್ಲೇನ್ ಲುಕ್ ಕೊಡಲ್ಲ, ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ. ಅದ್ರ ಜೊತೆಗೆ ಈ ಆರೆಂಜ್ ಕಲರ್ ಕ್ರೀಪರ್ಸ್ನ ನಾನು ಇಲ್ಲಿ ಒಂದೊಂದು ಹಾಕಿದ್ದೀನಿ. ಸೊ ದಟ್ ನೇಚರ್ ಒಂಥರ ಚೆನ್ನಾಗಿ ಕಾಣುತ್ತೆ. ಈವ್ನಿಂಗ್ ಟೈಮ್ ಕತ್ಲಾಗ್ತಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಈ ಲುಕ್ ಕೊಟ್ಟಿದ್ದೀನಿ. ಅದೊಂಥರ ಈವ್ನಿಂಗ್ ಆಗ್ತಾ ಲುಕ್ಕೇ ಒಂಥರ ಚೇಂಜ್ ಆಗುತ್ತೆ ನಿಮಗೆ. ನಾನು ಕತ್ಲಾದ್ಮೇಲೆ ಹೆಂಗಿತ್ತು ಅಂತ ಕೂಡ ಅದನ್ನು ಕೂಡ ತೋರಿಸ್ತೀನಿ. ಇದು ನಾರ್ಮಲ್ 2 ವೈಟ್ ಕಲರ್ ಕರ್ಟನ್ ತಗೊಂಡಿದ್ದೀನಿ, ನೆಟೆಡ್ ಕರ್ಟನ್ ಟೈಪು. ಅದ್ರ ಜೊತೆಗೆ ಈ ಥರ ಥ್ರೆಡ್ ಕರ್ಟನ್ಸ್ ನಮಗೆ ಹೊರಗಡೆ ಸಿಗುತ್ತೆ, ಮೀಶೋದಲ್ಲಾದರೂ ಸಿಗುತ್ತೆ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದ್ರ ಜೊತೆಗೆ ಈ ಥರ ಆರೆಂಜ್ ಕಲರ್ ಕ್ರೀಪರ್ಸ್, ಒಂಥರ ಲುಕ್ ಬೇರೆ ಥರ ಕಾಣ್ತಾ ಇದೆ ನೋಡಿ. ಸೊ ಆ ವಿಂಡೋ ಒಂಥರ ಪ್ಲೈನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಲೆಂತ್ ನೋಡಿ ಈ ಥರ ಕಾಣುತ್ತೆ. ಒಂಥರ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ ಫುಲ್ ಲೆಂತ್. ಕೆಳಗಡೆನೂ ಒಂಥರ ಎಂಟಿ ಕಾಣಲ್ಲ, ಆ ಸ್ಪೇಸ್ ಕಂಪ್ಲೀಟಾಗಿ ಫಿಲ್ ಆಯಿತು ಅನ್ನೋ ಥರ ಅನಿಸುತ್ತೆ. ಈಗ ಆ ಕರ್ಟನ್ ಪಕ್ಕದಲ್ಲಿ ಒಂಥರ ಎಂಟಿ ಸ್ಪೇಸ್ ಕಾಣ್ತಾ ಇತ್ತಲ್ಲ ವಾಲ್ಗೆ, ಅದಕ್ಕೆ ನಾನು ಈ ಥರದೊಂದು ಲ್ಯಾಂಪ್ ಬುಕ್ ಮಾಡಿದ್ದೆ. ಈ ಥರದೊಂದು ಪ್ಲೇನ್ ಲ್ಯಾಂಪ್ ತೊಗೊಂಡಿದ್ದೆ. ಆ ಲ್ಯಾಂಪ್ನಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಪ್ಲೇನ್ ಲ್ಯಾಂಪ್ ತೊಗೊಂಡಿದ್ದೆ. ಅದನ್ನು ಇವಾಗ ಆ ಕಾರ್ನರಿಗೆ ಇಡೋಣ ಬನ್ನಿ. ಈ ಲ್ಯಾಂಪ್ ಈಗ ಎಲ್ಲ ಕಡೆ ತುಂಬ ವೈರಲ್ಲು. ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿ, ಯಾರಿಗೆ ಬೇಕೋ ಅವ್ರು ಚೆಕ್ ಮಾಡ್ಕೋಬೋದು. ಲ್ಯಾಂಪ್ ಮಾತ್ರ ತೊಗೊಂಡಿದ್ದು, ಅದಲ್ದಲ್ಲೇ ವೇಸಸ್ ಎಲ್ಲ ನನ್ನ ಹತ್ರ ಏನಿತ್ತು ಆ ವೇಸ್ಗಳನ್ನ ಇಟ್ಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ. ಈಗ ಲೈಟ್ ಆನ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಈವ್ನಿಂಗ್ ಟೈಮ್ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಹಗಲೊತ್ತಲ್ಲಿ ತೆಗೆದಿದ್ರಿಂದ ಈ ಥರ ಅನಿಸ್ತಾ ಇದೆ. ನೈಟಲ್ಲಿ ಆ ವಿಂಡೋ ಕೂಡ ಒಂಥರ ಲೈಟ್ ಎಕ್ಸ್ಪೋಸ್ ಆಗ್ತಿದ್ದಾಗ ಒಂಥರ ಬ್ಲೂಯಿಶ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಡೆಕೋರ್ ನಿಮಗೆ ಇಷ್ಟ ಆಯಿತಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ ಅವರು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟಿಗೂ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ ನಿಮಗೆ ಬೇಕಾದರೆ ನಾನು ಹಾಕ್ತೀನಿ ಇಲ್ಲಿ. ಫಸ್ಟ್ ತುಂಬ ಪ್ಲೇನ್ ಅನಿಸ್ತಿತ್ತು, ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಿಂದ ಏನೋ ಒಂಥರ ಎಕ್ಸ್ಟ್ರಾ ಸ್ಟ್ಯಾಂಡರ್ಡ್ ಲುಕ್ ಬರ್ತಾ ಇದೆ ನೋಡಿ. ಇರೋ ವಸ್ತುಗಳಲ್ಲೇ ಯಾವ ಥರ ಡೆಕೋರೇಟ್ ಮಾಡ್ಕೋಬೋದು ಅಂತ ನೋಡ್ಬೋದು ಈ ವಿಡಿಯೋದಲ್ಲಿ. ಅದಕ್ಕೆ ಅಂತ ನಾವು ತುಂಬ ಕಾಸ್ಟ್ಲಿ ಐಟಮ್ಸ್ ಎಲ್ಲ ತರಬೇಕು ಅಂತ ಏನೂ ಇಲ್ಲ. ಫುಲ್ ಬಜೆಟ್ ಫ್ರೆಂಡ್ಲಿಯಾಗೆ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಇವೆಲ್ಲ ನಿಮಗೆ ಆಲ್ಮೋಸ್ಟ್ 200 to 300 ಒಳಗಡೆ ಬರುತ್ತೆ. 500ಗಿಂತ ಜಾಸ್ತಿ ಮೇಲೆ ಯಾವುದೂ ಖರ್ಚಾಗಿರಲ್ಲ. ಎಲ್ಲ ಆಫರ್ಸಲ್ಲೇ ತಂದಿದ್ದೀನಿ ಮೀಶೋದಲ್ಲಿ. ಆಲ್ಮೋಸ್ಟ್ ಮೀಶೋದಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬ ಆಫರ್ಸ್ ಇರುತ್ತೆ ನೋಡಿ. ಈ ಥರ ಕಂಪ್ಲೀಟ್ ಲುಕ್ಕು. ಈಗ ಕತ್ಲಾದ್ಮೇಲೆ ನೋಡಿ, ಈವ್ನಿಂಗ್ ಕತ್ಲಾಗ್ತಾ ಈ ಥರ ಬ್ಲೂಯಿಶ್ ಶೇಡ್ ಹೊಡಿತಿತ್ತು ಗ್ಲಾಸಿಂದ. ಅದಕ್ಕೆ ಈ ಲೈಟ್ ಆನ್ ಮಾಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಏನೋ ಒಂಥರ ಡಿಫ್ರೆಂಟ್ ಲುಕ್ಕು. ನನಗಂತೂ ಸಖತ್ ಇಷ್ಟ ಆಯಿತು. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ನನಗೆ ಗೊತ್ತಾಗಿದೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ರೇ ಅದೊಂಥರ ಗೊತ್ತಾಗ್ತಾ ಬರುತ್ತೆ, ಐಡಿಯಾಸ್ ಬರ್ತಾ ಹೋಗುತ್ತೆ. ನಾನು ಮೀಶೋಯಿಂದ ತರಿಸಿದ್ದೆ ಆ್ಯಕ್ಚುಲಿ ಈ ಮಿರರ್ನ ನಾನು ಹ್ಯಾಂಗ್ ಮಾಡೋಣ ಅಂತ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಸಿಕ್ಸೋಣ. ಇಲ್ಲೊಂದು ನೇಲ್ ಇದೆ, ಅಲ್ಲಿಗೆ ಸಿಗಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ನಾನು ಮೀಶೋಯಿಂದನೇ ಆರ್ಡರ್ ಮಾಡಿದ್ದು. ಇದೊಂಥರ
ಜೋಕಾಲಿ ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಜೋಕಾಲಿನೂ ಕೂಡ ಇಲ್ಲಿಗೆ ಸಿಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನೊಂದು ವೇಸ್ ತರಿಸ್ಕೊಂಡಿದ್ದೆ, ಪುಟ್ಟು ವೇಸ್. ಇದನ್ನ ಅಲ್ಲಿ ಇಡ್ತಾ ಇದ್ದೀನಿ. ಹಾಕಿದ್ನಲ್ಲ ಒಂದು ಕ್ರೀಪರ್, ಅದೇ ತರ ಇನ್ನೊಂದು ಕ್ರೀಪರ್ ಇತ್ತು ಮೇಲ್ಗಡೆ ಹಾಕಿದ ತರನೇ ಸೇಮ್ ಕ್ರೀಪರ್. ಅದನ್ನ ಅಲ್ಲಿಂದ ಮೇಲ್ಗಡೆ ತಗೊಂತೀನಿ. ಇದೊಂಥರ ಕ್ರೀಪರ್ ಬಿದ್ದಿರಂಗ ಅನ್ಸುತ್ತೆ. ನಿಮಗೆ ಹತ್ರದಿಂದ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಕೆಳಗಡೆ ವಾಶ್ರೂಮ್ ಸಿಂಕ್ ಹತ್ರ ಆ್ಯಕ್ಚುಲಿ ಗ್ಲಾಸ್ ಇರಲಿಲ್ಲ, ಅಲ್ಲಿಗೊಂದು ಮಿರರ್ ಬೇಕಿತ್ತು. ಅದಕ್ಕೋಸ್ಕರ ನಾನೊಂದು ಮಿರರ್ ತರಿಸ್ಕೊಂಡೆ. ಬರೀ ಪ್ಲೈನ್ ಮಿರರ್ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಈ ಥರ ಒಂದು ಪಾಟು ಮತ್ತು ಅದಕ್ಕೊಂದು ಸ್ವಿಂಗ್ ಥರದ್ದು ಏನಾದರೂ ಅರೇಂಜ್ ಮಾಡಿ ಜೊತೆ ಕ್ರೀಪರ್ಸ್ ಹಾಕಿದಾಗ ನೋಡಿ ಸಿಂಕಿನ ಲುಕ್ಕೇ ಚೇಂಜ್ ಆಯಿತು. ಬರೀ ಪ್ಲೇನ್ ಸಿಂಕ್ ಇದ್ದಾಗ ಅದಷ್ಟು ಚೆನ್ನಾಗಿ ಅನಿಸ್ತಿರ್ಲಿಲ್ಲ, ಅದಕ್ಕೆ ಈ ಥರ ಡೆಕೋರ್ ಮಾಡಿದೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಆ್ಯಕ್ಚುಲಿ ನಮ್ಮೂರಲ್ಲಿ. ಮಧ್ಯಾಹ್ನ ಟೈಮ್ ಆಗಿತ್ತು, ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋಣ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಮಮ್ಮಿ ಆ್ಯಕ್ಚುಲಿ ಇರಲಿಲ್ಲ, ಎಲ್ಲೋ ಹೋಗಿದ್ರು ಅವರು. ಲಂಚಿಗಿನ್ನೇ ನಾನು ಒಬ್ಬಳೇ ಇದ್ದಿದ್ದರಿಂದ ಸ್ವಲ್ಪ ಸಾಕು ಅಂತ ಹೇಳ್ಕೊಂಡು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಫ್ರೈಡ್ ರೈಸ್ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ನಾರ್ಮಲಾಗಿ ನೋಡೋವಂಥದ್ದಲ್ಲ. ಯಾರಿಗಾದ್ರೂ ರೆಸಿಪೀಸ್ ಬೇಕಾದರೆ ನೋಡ್ಕೋಬೋದು. ಪ್ಯಾನ್ಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಎಗ್ನ ಸ್ಕ್ರ್ಯಾಂಬಲ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರ್ಯಾಂಬಲ್ ಮಾಡ್ಕೊತಾ ಇದ್ದೀನಿ. ಬೇರೆ ಏನೂ ಆ್ಯಡ್ ಮಾಡ್ತಿಲ್ಲ, ಬರೀ ಪೆಪ್ಪರ್ ಪೌಡರ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಅವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರ್ಯಾಂಬಲ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡಿ. ನನಗೆ ಯೂಶ್ವಲಿ ಎಗ್ಗಲ್ಲಿ ಒಂದು ಹಸಿ ವಾಸನೆ ಇರುತ್ತಲ್ಲ, ಅದು ನನಗೆ ಇಷ್ಟ ಆಗೋಲ್ಲ. ನನಗೆ ಸ್ವಲ್ಪ ಕಂಪ್ಲೀಟಾಗಿ ಅದು ಬಾಯ್ಲ್ ಆಗಿರಬೇಕು. ಆ ಥರ ಪಿಚ್ಚ ಪಿಚ್ಚ ಇದ್ದರೆ ನನಗೆ ಇಷ್ಟ ಆಗೋಲ್ಲ. ಎಷ್ಟು ಜನಕ್ಕೆ ಅದೇ ಥರ ಯೋಕ್ ಜೊತೆಗೆ ತಿನ್ನೋಕ್ಕೆ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಸ್ವಲ್ಪ ಆದರೂ ಹಸಿ ವಾಸನೆ ಇದ್ದರೆ ಇಷ್ಟ ಆಗೋಲ್ಲ. ಇಲ್ಲಿ ಈ ಥರ ರೆಡಿಯಾಗಿದೆ ಸ್ಕ್ರ್ಯಾಂಬಲು. ತೆಗೆದಿಟ್ಕೊಂಡು ಮತ್ತೆ ಬೇರೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಜಾಸ್ತಿ ತರಕಾರಿ ಏನೂ ಹಾಕ್ತಾಯಿಲ್ಲ, ಬರೀ ಒಂದೆರಡು ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ಕೊಳ್ಳೋಣ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಒಂದೆರಡು ಮೂರು. ಇದು ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಬೇಕಾದರೆ ನೀವು ಬೇರೆ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಬೀನ್ಸ್ ಮತ್ತು ಕ್ಯಾರೆಟ್ ಮಾತ್ರ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬೇರೆ ಏನೇನಾದರೂ ಹಾಕ್ಕೋಬೋದು, ಇನ್ನು ಬಟಾಣಿ ಅದು ಇದು ಎಲ್ಲ ಆ್ಯಡ್ ಮಾಡ್ಕೋಬೋದು. ನೀವು ಕ್ಯಾಬೇಜ್ ಎಲ್ಲ ಬೇಕಾದರೆ ಹಾಕ್ಕೋಬೋದು. ನಾನು ಎರಡೇ ಇದ್ದಿದ್ದರಿಂದ ಬರೀ ಎರಡು ಮಾತ್ರ ಹಾಕ್ಕೊಂಡೆ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ, ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಎಲ್ಲ ಸಾಸ್ಗಳನ್ನು ಹಾಕ್ಕೊತೀನಿ. ಇದೊಂದು ಚೂರು ಫ್ರೈ ಆಗಲಿ ಚೆನ್ನಾಗಿ. ಅದೊಂದು ಹದ ಗೊತ್ತಾಗುತ್ತೆ ನಿಮಗೆ, ಅದ್ರದ್ದು ಒರಿಜಿನಲ್ ಕಲರ್ ಬಿಟ್ಟು ಬೇರೆ ಕಲರ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಂದಿದೆ ಅಂತ ಅನಿಸುತ್ತೆ. ಆ ಟೈಮಿಗೆ ನೀವು ಎಲ್ಲ ಸಾಸ್ನೂ ಹಾಕ್ಕೋಬೋದು. ಇಲ್ಲಿ ನಾನು ಚಿಲ್ಲಿ ಸಾಸು, ಸೋಯಾ ಸಾಸು ಮತ್ತು ವಿನೆಗರ್ನ ಹಾಕ್ಕೊತಾ ಇದ್ದೀನಿ. ಅದು ಮೂರೂ ಒಂದೊಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ ಆಗಿರೋಂಥದ್ದನ್ನ ಹಾಕ್ಕೊಳ್ಳಿ. ನಾನೆಲ್ಲದನ್ನೂ ಆ ಕ್ಯಾಪಲ್ಲೇ ಮೆಷರ್ಮೆಂಟಿಗೆ ಒಂದೊಂದು ಕಪ್ನ ಹಾಕ್ಕೊಂಡೆ. ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಯ್ತು ನನಗೆ. ನೋಡಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮೂರನ್ನೂ ಒಂದೊಂದು ಕಪ್ಪು. ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತು ವಿನೆಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ, ವೆಜಿಟೇಬಲ್ ಒಂಥರ ಸಪ್ಪೆ ಸಪ್ಪೆ ಅನಿಸಲ್ಲ. ಈ ವೆಜಿಟೇಬಲ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ಕೊಂಡಿರುತ್ತೆ. ಅದಕ್ಕೆ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟು. ನಾವೇನು ಮಾಡ್ತೀವಿ, ಯಾವಾಗಲೂ ಫ್ರೈಡ್ ರೈಸ್ ಮಾಡಾದ್ಮೇಲೆ ಅದನ್ನು ಹಾಕ್ತೀವಲ್ವ, ಸೊ ಇದೇ ಥರ ಇದೊಂಥರ ಡಿಫ್ರೆಂಟಾಗಿರುತ್ತೆ. ವೆಜಿಟೇಬಲ್ಗೆ ಹಾಕಿ ನೋಡಿ, ವೆಜಿಟೇಬಲ್ಗೆ ಮಿಕ್ಸ್ ಮಾಡಿ ಅದಾದಮೇಲೆ ರೈಸ್ ಹಾಕಿ ನೋಡಿ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು ಯಾವ ವೆಜಿಟೇಬಲ್ನೂ ಬಾಯ್ಲ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹಸಿ ವೆಜಿಟೇಬಲ್ನೇ ಹಾಕಿಬಿಟ್ಟು ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಆವಾಗ ವೆಜಿಟೇಬಲ್ದು ಕ್ರಿಸ್ಪ್ನೆಸ್ಸು ಸಿಗುತ್ತೆ ನಮಗೆ ತಿನ್ನಬೇಕಾದ್ರೆ. ತುಂಬ ಬೆಂದರೆ ಅದು ಚೆನ್ನಾಗಿರಲ್ಲ. ರೆಸ್ಟೋರೆಂಟಲ್ಲಿ ಕೂಡ ಇದೇ ಮೆಥಡ್ನ ಫಾಲೋ ಮಾಡ್ತಾರೆ. ಇದಕ್ಕೆ ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾವು ಮಾಡಿಟ್ಟಿದ್ದು ರೈಸ್ ಉಳಿದಿತ್ತು, ಅದನ್ನೇ ಹಾಕೋಣ ಅಂತ ಹೇಳಿ ಹಾಕ್ಕೊತಿದ್ವಿ. ನೀವು ಬಿಸಿ ಅನ್ನ ಕೂಡ ಮಾಡ್ಕೋಬೋದು, ಇಲ್ಲ ಇರೋ ರೈಸ್ ಕೂಡ ಮಿಕ್ಸ್ ಮಾಡ್ಕೋಬೋದು, ಅದು ನಿಮ್ಮ ಕನ್ವೀನಿಯೆಂಟು. ಇಲ್ಲಿ ಆಲ್ರೆಡಿ ರೈಸ್ ಇತ್ತು, ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಇದಾಗಿದೆ ಚೆನ್ನಾಗಿ, ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಸ್ವಲ್ಪ ಹಸಿ ಹಸಿ ಹಂಗೆ ಇರಬೇಕು ವೆಜಿಟೇಬಲ್, ಆವಾಗಲೇ ಚೆಂದ. ಆಲ್ಮೋಸ್ಟ್ ಆಗಿದೆ.
ರೆಡಿ. ಇವಾಗ ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಇರೋದೇ ಮಿಕ್ಸಿಂಗಲ್ಲೇ ಇರೋದಿದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ 1-2 ನಿಮಿಷ ಪೇಷನ್ಸಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಆ ಫ್ರೈಡ್ ರೈಸ್ ಏನಿದೆ ಅದೇ ಮೆಥಡ್ ಸಿಗುತ್ತೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ಫ್ರೈಡ್ ರೈಸ್ ಥರನೇ ಆಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಬೇಕಾದರೆ ನೀವು ಸಾಲ್ಟ್ ಎಕ್ಸ್ಟ್ರಾ ಹಾಕೋಬೋದು. ಇಲ್ಲಿ ನನಗೆ ಕರೆಕ್ಟ್ ಇತ್ತು ಅನಿಸ್ತು, ಯಾಕಂದರೆ ನಾನು ಫಸ್ಟೇ ಎಗ್ ಸ್ಕ್ರಾಂಬಲ್ಗೂ ಕೂಡ ಹಾಕ್ಕೊಂಡಿದ್ದೆ, ವೆಜಿಟೇಬಲ್ಗೂ ಕೂಡ ನಾನು ಸ್ವಲ್ಪ ಹಾಕಿದ್ದೆ, ಅದಕ್ಕೋಸ್ಕರ ಸಾಕು ಅನಿಸ್ತು. ಈಗ ಸ್ಕ್ರಾಂಬಲ್ ಮಾಡಿ ಇಟ್ಕೊಂಡಿರೋ ಎಗ್ಗನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಕೆಲವೊಬ್ಬರು ಹಾಗೆ ಒಡೆದು ಹಾಕ್ತಾರೆ, ಅದೊಂಥರ ಹಸಿ ವಾಸನೆ ಹೋಗೋದಿಲ್ಲ. ಈ ಥರ ಎಗ್ ಬುರ್ಜಿ ಥರ ಮಾಡ್ಕೊಂಡು ನೀವು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರು ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಅದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದ್ರದ್ದು ಫ್ಲೇವರೆಲ್ಲ ಬಿಟ್ಕೊಳ್ಳಿ ರೈಸಿಗೆ. ಅದು ನಮಗೊಂದು ಪರ್ಫೆಕ್ಟ್ನೆಸ್ ಸಿಗುತ್ತೆ. ಮಿಕ್ಸ್ ಮಾಡ್ತಾ ಅದು ಗೊತ್ತಾಗುತ್ತೆ ಈಗ ರೆಡಿಯಾಗಿದೆ ಅಂತ. ಆ ಟೈಮಿಗೆ ಇಳಿಸೋಣ. ನೋಡಿ ಸೇಮ್ ಹಂಗೆ ಅನಿಸ್ತಿದೆಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪೆಲ್ಲ ಆ್ಯಕ್ಚುಲಿ ನಾನು ಹಾಕಲ್ಲ, ಕೆಲವೊಬ್ಬರು ಹಾಕ್ತಾರೆ ಇಷ್ಟ ಇದ್ದವರು. ನನಗದು ಇಷ್ಟ ಆಗಲ್ಲ. ಕೊತ್ತಂಬರಿನೇ ಚೆನ್ನಾಗಿರುತ್ತೆ ಒಂಥರ, ಅದಕ್ಕೆ ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಫ್ಲೇವರು ಚೆನ್ನಾಗಿ ಕಾಣ್ತಿದೆ. ಒಂದಕ್ಕೆ ಸರ್ವ್ ಮಾಡಿಕೊಂಡು ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಯಾರಿಗೆಲ್ಲ ಫ್ರೈಡ್ ರೈಸ್ ಇಷ್ಟ, ಯಾರೆಲ್ಲ ಈ ಮೆಥಡಲ್ಲಿ ಟ್ರೈ ಮಾಡಿದ್ರಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಈ ಮೆಥಡ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಸಖತ್ತು ಟೇಸ್ಟಿಯಾಗಿತ್ತು ತಿನ್ನಬೇಕಾದ್ರೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಮಾಡಿದ್ನೆಲ್ಲ ಎತ್ತಿಟ್ಟು ಆಮೇಲೆ ನನಗೆ ಎಷ್ಟು ಬೇಕು ಅಷ್ಟು ನಾನು ಹಾಕ್ಕೊಂಡೆ ಪ್ಲೇಟಿಗೆ. ತುಂಬ ಫ್ಲೇವರ್ಫುಲ್ಲಾಗಿ ಒಂಥರ ಚೆನ್ನಾಗಿತ್ತು. ಬಿಸಿ ಬಿಸಿ ಸೂಪರಾಗಿತ್ತು. ಮಳೆಗೂ ಅದಕ್ಕೂ ಈ ಫ್ರೈಡ್ ರೈಸ್ ತುಂಬ ಚೆನ್ನಾಗಿತ್ತು. ಬೇಕಾದವ್ರು ಇನ್ನೂ ಏನಾದರೂ ನೆಂಚ್ಕೊಳ್ಳೋಕೆ ಇಟ್ಕೋಬೋದು. ನನಗೆ ಫ್ರೈಡ್ ರೈಸೇ ಚೆನ್ನಾಗಿ ಅನಿಸ್ತಿತ್ತು, ಸೊ ಬೇರೆ ಏನೂ ನನಗೆ ಜೊತೆಗೆ ಬೇಡ ಅನಿಸ್ತು. ನಾನು ಅದರಲ್ಲೇ ತಿಂತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬಂದಿತ್ತು. ಇದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೈಸ್ಗೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿತ್ತು ಮಸಾಲ. ನಾವು ರೈಸಿಗೆ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಅದಾದಮೇಲೆ ನನಗೊಂದು ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ ಈವ್ನಿಂಗ್. ಇಲ್ಲಿ ಒಂದು ಫಂಕ್ಷನ್ ಇತ್ತು ಅಂತೇಳಿ ರೆಡಿ ಆಗ್ತಾಯಿದ್ದೆ. ಇದು ಒಂದು ಬ್ಲ್ಯಾಕ್ ಕಲರ್ ಚೂಡಿ, ಇದು ವಿತ್ ದುಪ್ಪಟ್ಟ ಬರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಇದು ನಾನು ಇಲ್ಲೇ ನಮ್ಮೂರಲ್ಲೇ ಒಂದು ಶಾಪಲ್ಲಿ ತೊಗೊಂಡಿದ್ದು. ಸಿಂಪಲ್ ಮೇಕಪ್ ಇದು. ಜಸ್ಟ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಫೌಂಡೇಶನ್ ಹಚ್ಕೊಂಡು ಪೌಡರ್ ಹಚ್ಕೊತಾ ಇದ್ದೀನಿ. ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ. ಲಾಂಗ್ ಪ್ರೊಸೀಜರ್ ಏನಿಲ್ಲ, ಇಷ್ಟೇ. ಐ ಶ್ಯಾಡೋಸ್ ಹಚ್ಕೊಂಡು ಅದರಲ್ಲೇ ಚೀಕ್ ರೋಸ್ ಥರ ಮಾಡಿಕೊಂಡೆ. ಈಗ ಲಾಸ್ಟ್ ಒಂದು ಲಿಪ್ಸ್ಟಿಕ್ಕು ಯಾವ್ದು ಹಚ್ಕೊಳ್ಳಿ ಅಂತ ನೋಡ್ತಿದ್ದೆ. ರೆಡ್ ಕಲರ್ ಚೆನ್ನಾಗಿತ್ತು, ಅದಕ್ಕೆ ಲೈಟ್ ರೆಡ್ ಕಲರ್ ಹಚ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಡನ್ನು. ಸ್ಟಿಕ್ಕರ್ ಇಟ್ಕೊಂಡು ಜುಮ್ಕ ಹಾಕ್ಕೊಂಡ್ರೆ ಮುಗೀತು. ಜುಮ್ಕಿಗಳು ಯಾವ್ದು ಹಾಕ್ಕೊಳ್ಳಿ ಅಂತ ಒಂದು 100 ಸರಿ ಬಿಚ್ಚಿ ಹಾಕ್ಕೊತಿದ್ದೆ. ಲಾಸ್ಟಿಗೆ ಇದು ತುಂಬ ಇಷ್ಟ ಆಯಿತು ಒಂಥರ, ಇದನ್ನು ಹಾಕ್ಕೊಂಡೆ. ಇದು ಕೂಡ ಆನ್ಲೈನಲ್ಲೇ ತರಿಸಿದ್ದು. ಆಮೇಲೆ ಆ್ಯಸ್ ಯೂಶ್ವಲ್ ಕೈಗೆ ಬಳೆ ಥರದ್ದು ಅದನ್ನು ಹಾಕ್ಕೊಂಡೆ. ಲಾಸ್ಟಿಗೆ ದುಪ್ಪಟ್ಟ ಹಾಕ್ಕೊಂಡು ರೆಡಿ ಆಗ್ತಿದ್ದೀನಿ. ಈಗ ಫೈನಲ್ ಲುಕ್ ಆಲ್ಮೋಸ್ಟ್ ಕಂಪ್ಲೀಟೆಡ್. ನೋಡಿ ಈ ಥರ ಚೆನ್ನಾಗಿ ಕಾಣ್ತಾ ಇದೆ. ಸಿಂಪಲ್ ಮೇಕಪ್ ಆದ್ರೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಇಲ್ಲೊಂದು ಸ್ಲಿಪ್ಪರ್ನ ನಾನು ಮ್ಯಾಚ್ ಮಾಡಬೇಕು ಅಂತಲೇ ತೆಗೆದಿಟ್ಕೊಂಡಿದ್ದೆ. ಅದನ್ನು ನಾನು ಯಾವತ್ತೂ ಹಾಕಿರಲಿಲ್ಲ, ತುಂಬ ಇಷ್ಟ ಆಗಿತ್ತು. ಒಂದು ಸೇಲಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಅದನ್ನು ಹಾಗೆ ಎತ್ತಿಟ್ಟು ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಇದನ್ನು ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಒಂಥರ ಆ್ಯಂಟಿಕ್ ಥರನೇ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡನ್ನು. ನೋಡಿ ಈ ಥರ ಕಾಣ್ತಿತ್ತು. ನಾನು ಈ ಥರ ಲಾಂಗ್ ಇಯರಿಂಗ್ಸ್ ಏನಾದರೂ ಕಿವಿಗೆ ಹಾಕ್ಕೊಂಡಾಗ ನೆಕ್ಕಿಗೆ ಏನೂ ಹಾಕ್ಕೊಳ್ಳಲ್ಲ, ಅದೊಂಥರ ಓವರಾಗಿ ಅನಿಸುತ್ತೆ. ಇಲ್ಲ ಸಿಂಪಲ್ ಸ್ಟಡ್ ಹಾಕ್ಕೊಂಡಾಗ ಅದು ನೆಕ್ಕಿಗೆ ಒಂಥರ ನೆಕ್ ಪೀಸಸ್ ಜೋಕರ್ಸ್ ಚೆನ್ನಾಗಿ ಕಾಣುತ್ತೆ. ಈ ಥರ ಹೆವಿ ಏನಾದರೂ ಕಿವಿಗೆ ಇಯರಿಂಗ್ಸ್ ಹಾಕ್ಕೊಂಡಾಗ ಪ್ಲೇನ್ ನೆಕ್ಕೆ ಆ್ಯಕ್ಚುಲಿ ಲುಕ್ಕು. ನೋಡಿ ಕಂಪ್ಲೀಟ್ ಲುಕ್ ಹಿಂಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬ್ಲ್ಯಾಕ್ ಈಸ್ ಆಲ್ವೇಸ್ ಮೈ ಫೇವ್ರೇಟು. ನಾನು ಎಲ್ಲಿ ಹೋದ್ರೂ ಫಸ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಲೇಟೆಡೇ ನೋಡ್ತೀನಿ. ಇಲ್ಲ ಬ್ಲ್ಯಾಕ್ ತುಂಬ ಅಟ್ರಾಕ್ಟ್ ಆಗುತ್ತೆ, ಇಲ್ಲ ವೈಟ್ ತುಂಬ ಅಟ್ರಾಕ್ಟ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ
ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ದಿಸ್ ಇಸ್ ಸುಪ್ರಿಯಾ ಸೈನಿಂಗ್ ಆಫ್. ಬಾಯ್ ಗಾಯ್ಸ್, ಟೇಕ್ ಕೇರ್, ಬಿ ಬಿಂದಾಸ್.